ಇಲಾಖೆಯಿಂದ ಸುಮಾರು 32 ಕೋಟಿ ರೂಪಾಯಿ ವಸತಿ ಶಾಲೆ ಮಂಜೂರಾತಿ ನಮ್ಮ ಕಾರ್ಮಿಕ ಮಂತ್ರಿಗಳು ಬರಬೇಕಾಯಿತು. ಮುಖ್ಯಮಂತ್ರಿಗಳ ಕಾರ್ಯಕ್ರಮದಿಂದ ಮುಖ್ಯಮಂತ್ರಿಗಳು ಒಬ್ಬರು ಕಳಿಸಿಕೊಂಡಿದ್ದಾರೆ. ಪ್ರಕಾಶ್ ಪಾಟೀಲ್ ಕಳಿಸಿಕೊಟ್ಟಿದ್ದಾರೆ. ಇದು ಉದ್ಘಾಟನೆ ಮತ್ತು ಗುದ್ದಲಿ ಪೂಜೆ ಕೂಡ ಆಗಿದೆ. ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಈ ಸರ್ಕಾರ ಬಂದ ಮೇಲೆ ಡೆವಲಪ್ಮೆಂಟ್ಸ್ಗೆ ಸುಮಾರು ಕಾರ್ಯಕ್ರಮ ಸಿಗ್ತದೆ. ನಂತರ ಅತಿ ಹೆಚ್ಚಿನ ಅನುದಾನಗಳನ್ನು ಮಾಡಲು ತಗೊಂಡಿದ್ದೀವಿ. ಎಲ್ಲ ಕಾರ್ಯಕ್ರಮಗಳು ಏನೇನು ಆಗ್ತಾ ಇದೆ, ನಾವು ಎಲ್ಲ ಹೋಬಳಿವಾರು, ಹಳ್ಳಿವಾರು ಮತ್ತು ನಗರಸಭೆ ಕೂಡ ಡೆವಲಪ್ಮೆಂಟ್ಸ್ಗೆ ಏನೇನು ಬಂದಿದ್ದೀವಿ ಅನ್ನೋದನ್ನು ಜನ ನೋಡ್ತಾ ಇದ್ದಾರೆ. ಎಲ್ಲ ಅದು ಇನ್ನೂ ಹೆಚ್ಚಿಗೆ ನಾವು ಜನರಿಗೆ ತಲುಪಿಸೋಂಥ ಕೆಲಸ, ಮಾಹಿತಿ ಕೊಡ್ತೀವಿ. ಇಂಥ ಕಾರ್ಯಕ್ರಮಗಳು ಮಾಲೂರು ತಾಲೂಕು ಬಂದಿದೆ. ಈ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿ ಜೊತೆಗೆ ಅನ್ನುವಂಥ ಕಾರ್ಯಕ್ರಮ ಮಾಡಬೇಕು. ಇವತ್ತು ಟೇಕಲ್ ಹೋಬಳಿಯಿಂದ ಪ್ರಾರಂಭ ಮಾಡಿದೆ. ಎಲ್ಲ ನಮ್ಮ ಸರ್ಕಾರ ಇವತ್ತು ಜನ ತಿಳಿಸೋದು ಪ್ರಾರಂಭ ಇವತ್ತು ಟೇಕಲ್ಲಿ. ಇನ್ನೆಲ್ಲ ಹೋಬಳಿವಾರು ಈ ಕಾರ್ಯಕ್ರಮ ಮಾಡ್ತೀವಿ. ಎಲ್ಲ ಹೋಬಳಿವಾರು ಕೂಡ ಇದೇ ರೀತಿ ಡೆವಲಪ್ಮೆಂಟ್ಸು ನೂರಾರು ಕೋಟಿ ಸಿಕ್ಕಿದೆ. ಅದನ್ನು ಜನರ ಮುಂದೆ ತಗೊಂಡೋಗ್ಬೇಕು. ಯಾಕಂದರೆ ನಮ್ಮ ಜನ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಮೇಲೆ ಮತ್ತು ಸ್ಥಳೀಕ ನಮ್ಮ ನಂಜೇಗೌಡ ಅನ್ನೋದು. ಅದರಿಂದ ನಾನು ಅವರ ಇತರ ನಂಬಿಕೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತಾ ಇದೆ. ಮತ್ತು ನಿಮ್ಮ ನಂಬಿಕೆನ ಉಳಿಸ್ಕೊಂಡು ಹೋಗ್ತಾ ಇದ್ದೀನ, ಪ್ರತಿದಿನ ಕೈಗೆ ಸಿಗ್ತಾ ಇದ್ದೀನ. ಅದನ್ನು ಕೇಳಿದೆ. ಯಾರಾದರೂ ಒಬ್ಬ ನಿಂತ್ಕೊಂಡು ಹೇಳ್ಬೋದಾಗಿತ್ತು ನೀವು ಕೈಗೆ ಸಿಗೋದಿಲ್ಲ, ನಿಮ್ಮ ಡೆವಲಪ್ಮೆಂಟ್ಸ್ ಏನೂ ಇಲ್ಲ ಅಂತ ಹೇಳ್ಬೋದಾಗಿತ್ತು. ನಾನು ಜನರ ಮುಂದೆನೇ ಮಾತಾಡಬೇಕು ಇದು ಅಂತ ತೀರ್ಮಾನ ತಗೊಂಡು ಇವತ್ತು ನನ್ನ ಜನತೆಯನ್ನು ಕೇಳುವಂಥವು. ಇವತ್ತು ಯಾಕೆ ಇಂಥ ಒಂದು ಸಂದರ್ಭ ಅಂದರೆ, ಮಾಲೂರು ತಾಲೂಕಿಗೆ ಈಗ ರಿಯಲ್ ಎಸ್ಟೇಟ್ಗಳು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ. ಪಾಪ ಒಬ್ಬರು ಊಡಿಯಿಂದ ಬರ್ತಾರೆ, ಇನ್ನೊಂದು ಹೊಸಕೋಟೆಯಿಂದ ಬರ್ತಾರೆ. ಈಗ ನಮ್ಮ ಸ್ಥಳೀಕ ಅವರು ಕೂಡ ರಾಜಕಾರಣ ಅವರಿಂದನೇ ಕೆಟ್ಟೋಗಿದ್ದು. ನಮ್ಮ ಕೃಷ್ಣೇಶ್ವರದಿಂದಲೇ ರಾಜಕಾರಣ ಮೊದಲು ಕೆಟ್ಟಿದ್ದು. ಏನಂತಂದರೆ ಸ್ಕೀಮ್ಸ್, ಅದು ಮೊದಲೆಲ್ಲ ಎ ನಾಗರಾಜ್ ಸಾಹೇಬ್ ಇರ್ಬೋದು, ಯಾವರಪ್ಪನವ್ರು ಇರ್ಬೋದು, ಎ ವಿ ಮುಚ್ಚಮ್ಮಣ್ಣ ಇರ್ಬೋದು, ಸಂತೇಳ್ ರಾಮೇಗೌಡ ಇರ್ಬೋದು, ಪಿ ಎನ್ ರೆಡ್ಡಿ ಇರ್ಬೋದು, ಲಿಂಗಾರೆಡ್ಡಿ ಇರ್ಬೋದು. ಇವರ ಕಾಲದಲ್ಲಿ ಹೆಂಗಿತ್ತಂದರೆ ತುಂಬ ರೆಸ್ಪೆಕ್ಟಾಗಿ ಗೌರವವಾಗಿ ಶಾಸಕರಾಗಬೇಕು. ಸನ್ಮಾನ್ಯ ಕೃಷ್ಣೇಶ್ವರರು ಶಾಸಕರಾಗಬೇಕು ಅಂತ ಬಂದಾಗ ಸ್ವಲ್ಪ ವಾತಾವರಣ ಕೆಟ್ಟೋಗುತ್ತೆ. ಅಲ್ಲಿಂದ ಪ್ರಾರಂಭ ಆಯಿತು. ಮತ್ತು ಆದಮೇಲೆ ಚಾಲೆಂಜ್ ಮಾಡೋಕ್ಕೆ ಏನೋ ತೀರ್ಮಾನ ತಗೊಂಡು ಏನೇನೋ ಆಗೋದು. ನಾವು ಅದೇ ಮಟ್ಟಿಗೆ ಹಿಡಿದುಬಿಟ್ಟಿವಿ ಅಂತ ಅನ್ನಿಸ್ತದೆ. ಅದು ನಾನು ಅಂದ್ಕೊಂಡಿದ್ದು ಸ್ಥಳೀಕರು ಯಾರಾದರೂ ಬಂದಾಗ ಇವೆಲ್ಲ ಹೋಗ್ಬಿಡ್ತದೆ ಅಂತ ಅಂದ್ಕೊಂಡಿದ್ದೆ. ಈಗ ಇವರಿಬ್ಬರ ಜೊತೆಗೆ ನಮ್ಮ ಮಾಜಿ ಮಂತ್ರಿಗಳು ಕೃಷ್ಣೇಶ್ವರರು ಕೂಡ ಸ್ಕೀಮ್ ನಾನು ಸ್ವಾಗತ ಮಾಡ್ತೇನೆ. ಯಾಕಂದರೆ ಸ್ಥಳೀಕರು ಅವ್ರು ಮಾಡೋದ್ರ ಬಗ್ಗೆ ನಾನು ವಿರೋಧ ಮಾಡೋದು. ಆದರೆ ನನ್ನ ಸ್ಥಳೀಕ ಅಂತ ಹೇಳ್ಕೊಂಡು, ನಾನು ಮಂತ್ರಿ ಆಗಿದ್ದೀನಿ ಅಂತ ಹೇಳ್ಕೊಂಡು, ಶಾಸಕರಾಗಿದ್ದೀನಿ ಅಂತ ಹೇಳ್ಕೊಂಡು ಮತ್ತೆ ಇನ್ನೊಂದು ಸರಿ ಅವಕಾಶ ಬೇಕು ಅಂತ ಹೇಳ್ಕೊಂಡ್ರೆ ನಾನು ತುಂಬ ಖುಷಿ ಪಡೋದು. ಇವ್ರಿಗೆ ವಿರೋಧ ಮಾಡೋಲ್ಲ. ನಾನು ರಿಯಲ್ ಎಸ್ಟೇಟ್ ಮಾಡಿಕೊಂಡು ಮಾಲೂರು ತಾಲೂಕು ಅಸತ್ತಾಗದೆ, ಯಾರೂ ದಿಕ್ಕೇ ಅಲ್ಲ ಮಾಲೂರು ತಾಲೂಕರು ಅಂತೇಳಿ ಬಂದಾಗ ಇದ್ದೀವಿ ಅನ್ನೋ ಮೆಸೇಜನ್ನು ಈಗಿಂದ ಪ್ರಾರಂಭ ಮಾಡ್ತೀವಿ. ನಮ್ಮ ಜನತೆಗೆ ತರಿಸುತ್ತಾ ಕೆಲಸವನ್ನು ಮಾಡ್ತೀವಿ. 28 ಎಲೆಕ್ಷನ್ ಯಾವ ರಿಯಲ್ ಎಸ್ಟೇಟ್ ಬರ್ತಾನೆ, ಅದು ಎಂಥವನು ಬರ್ತಾನೆ, ಏನು ಕೇಸ್ಗಳಾಗ್ತಾನೆ, ಏನು ಬ್ಲ್ಯಾಕ್ ಮೇಲ್ ಮಾಡಿಸ್ತಾನೆ, ಏನು ಬೆದರಿಸ್ತಾರೆ, ಯಾವುದಕ್ಕೂ ನನ್ನ ಜನ ಧೈರ್ಯ ಕೊಟ್ಟವ್ರೆ, ಶಕ್ತಿ ಕೊಟ್ಟವ್ರೆ, ಅಧಿಕಾರ ಕೊಟ್ಟವ್ರೆ. ಭಯ ಬೀಳದೆ ಒಳ್ಳೆ ಕೆಲಸಗಳು ಮಾಡ್ತಾರೆ. ಡೆವಲಪ್ಮೆಂಟ್ಸ್ ನಮ್ಮ ಜನತೆ ಇಟ್ಟರೆ ನಂಬಿಕೆ ಪ್ರತಿದಿನ ಕೈಗೆ ಸಿಗ್ತಾರೆ. ನಂಬಿಕೆ ಉಳಿಸ್ಕೊಂಡು ಕೆಲಸ ಮಾಡ್ಕೊಂಡು ಉದ್ದೇಶದಿಂದ ನನ್ನ ಜನರ ಮಧ್ಯೆ ಹೋಗ್ತಾರೆ.